ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. 4 ಮತ್ತು 5 ಜೂನ್ 2017ರ ಪ್ರಚಲಿತ ಘಟನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ನಾನು 3ರಿಂದ 4 ಟಾಪಿಕ್ಸ್ ಮಾತ್ರ ಡಿಸ್ಕಸ್ ಮಾಡಿದ್ದೀನಿ. ಇನ್ನು ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಬಿಟ್ಟಿದ್ದೀನಿ ಈ 4 ಮತ್ತು 5 ಜೂನ್ 2017ರ ಏನು ಕರೆಂಟ್ ಅಫೇರ್ಸ್ ವಿಷಯದಲ್ಲಿ ಇದ್ವು ನ್ಯೂಸಲ್ಲಿ ಆ ಘಟನೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾಳಿನ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಕೆಲವು ಸಮಯದ ಅಭಾವದಿಂದ ಕಂಪ್ಲೀಟ್ ಆಗಿ ಮಾಡೋಕ್ಕಾಗಿಲ್ಲ, ಹಾಗೆ ಇಲ್ಲಿ ಕ್ವಶನ್ಸನ್ನು ಜಾಸ್ತಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಲೆಟ್ ಸ್ಟಾರ್ಟ್. ಶಾಂತಿ ಸೂಚಕದಲ್ಲಿ ಭಾರತಕ್ಕೆ 137ನೇ ಸ್ಥಾನ. ಜಾಗತಿಕ ಶಾಂತಿ ಸೂಚಕ 2017ರ ಪಟ್ಟಿಯನ್ನು ಅರ್ಥಶಾಸ್ತ್ರ ಮತ್ತು ಶಾಂತಿ ಸಂಸ್ಥೆಯವರು ಪ್ರಕಟಿಸಿದರೆ ಈ ಒಂದು ಪಟ್ಟಿಯಲ್ಲಿ ಭಾರತ 137ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಒಟ್ಟು 163 ರಾಷ್ಟ್ರಗಳ ಈ ಒಂದು ಪಟ್ಟಿ, ಅದರಲ್ಲಿ ನಮ್ಮ ಭಾರತ 137ನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಕಳೆದ ವರ್ಷಕ್ಕೆ ಹೋಲಿಸಿದರೆ ಜಾಗತಿಕವಾಗಿ ಸರಾಸರಿ ಶೇಕಡ 0.28ರಷ್ಟು ಶಾಂತಿಯನ್ನು ಹೆಚ್ಚಿದಂತೆ. ಮೊದಲನೇ ಸ್ಥಾನವನ್ನು ಈ ಒಂದು ಪಟ್ಟಿಯಲ್ಲಿ ಪಡೆದುಕೊಂಡಿರುವುದು ಐಸ್ಲ್ಯಾಂಡ್. ಇದು ವಿಶ್ವದ ಅತ್ಯಂತ ಶಾಂತಿಯುತ ದೇಶವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಿರಿಯಾ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಮತ್ತೆ ಜಾಗತಿಕವಾಗಿ ಅತ್ಯಂತ ಶಾಂತಿಯುತ ಪ್ರದೇಶ ಎಂದು ಕರೆಯಲ್ಪಡುವ ಯುರೋಪ್ ಈ ಬಾರಿಯೂ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. ಈ ಒಂದು ಪಟ್ಟಿಯಲ್ಲಿ ಜಾಗತಿಕ ಶಾಂತಿ ಸೂಚಕ 2017ರ ಪಟ್ಟಿಯಲ್ಲಿ ಮೊದಲ 5 ರಾಷ್ಟ್ರಗಳು ಯಾವೆಂದರೆ ಐಸ್ಲ್ಯಾಂಡ್, ನ್ಯೂಜಿಲೆಂಡ್, ಪೋರ್ಚುಗಲ್, ಆಸ್ಟ್ರಿಯಾ ಮತ್ತು ಡೆನ್ಮಾರ್ಕ್. ಜುಲೈ 1ರಿಂದ ದೇಶಾದ್ಯಂತ ಏಕಸ್ವರೂಪದ ಜಿಎಸ್ಟಿ ಜಾರಿ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಜಿಎಸ್ಟಿ ಇದು ಜುಲೈ 1ರಿಂದ ದೇಶಾದ್ಯಂತ ಇದು ಜಾರಿಗೊಳ್ಳುತ್ತದೆ. ಈ ಒಂದು ಜಾರಿಗೊಳಿಸುವ ಒಂದು ನಿಯಮಕ್ಕೆ ಎಲ್ಲ ರಾಜ್ಯಗಳು ಒಪ್ಪಿಗೆಯನ್ನು ಸೂಚಿಸಿವೆ. ಈ ಒಂದು ಮಾಹಿತಿಯನ್ನು ಕೇರಳ ಹಣಕಾಸು ಸಚಿವರಾದ ಥಾಮಸ್ ಐಸಾಕ್ ಅವರು ಹೇಳಿದ್ದಾರೆ. ಜಿಎಸ್ಟಿಯಲ್ಲಿ ಈ ಒಂದು ಜಿಎಸ್ಟಿಯ ನೇತೃತ್ವವನ್ನು ವಹಿಸಿದವರು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು. ಅವರ ನೇತೃತ್ವದಲ್ಲಿ ಟೋಟಲ್ ಆಗಿ 15 ಜಿಎಸ್ಟಿ ಕೌನ್ಸಿಲ್ ಸಭೆಯನ್ನು ನಡೆದಿತ್ತು. ಅದರಲ್ಲಿ ಚಿನ್ನ, ಜವಳಿ ಹಾಗೂ ಪಾದರಕ್ಷೆ ಸೇರಿದಂತೆ 6 ವಸ್ತುಗಳ ಮೇಲೆ ಜಿಎಸ್ಟಿ ದರ ನಿಗದಿಪಡಿಸಲಾಗಿದೆ. ಕಳೆದ ಬಾರಿ ಒಂದು ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಸುಮಾರು 1200 ಸರಕುಗಳಿಗೆ ಹಾಗೂ 500 ಸೇವೆಗಳನ್ನು ಶೇಕಡಾ 5, 12, 18 ಮತ್ತು 28ರಷ್ಟು ತೆರಿಗೆ ನಿಗದಿಪಡಿಸಲಾಗಿದೆ. ಅಂದರೆ ಟೋಟಲ್ ಆಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಅದು ಶೇಕಡಾ 5, 12, 18 ಮತ್ತು 28ರಷ್ಟು ತೆರಿಗೆ. 2018ರಲ್ಲಿ ನಾಸಾ ಸೌರ ಮಿಷನ್. ಜಗತ್ತಿನ ಮೊಟ್ಟ ಮೊದಲ ಸೌರ ಮಿಷನ್ಗೆ ನಾಸಾ ಮುಂದಿನ ವರ್ಷ ಚಾಲನೆಯನ್ನು ನೀಡಲಿದೆ. ಈ ಒಂದು ಮಿಷನ್ ಮೂಲಕ ಸೌರಮಂಡಲದ ಹೆಚ್ಚಿನ ಅಧ್ಯಯನಕ್ಕೆ ಸಹಕಾರವಾಗಲಿದೆ. ಆ ಒಂದು ಅಧ್ಯಯನಕ್ಕೆ ಪಾರ್ಕರ್ ಸೋಲಾರ್ ಪ್ರೋಬ್ ಅಂತ ಹೆಸರನ್ನು ಇಡಲಾಗಿದೆ. ಪಾರ್ಕರ್ ಇವರೊಬ್ಬರು ಖಗೋಳ ವಿಜ್ಞಾನಿ. ಅವರ ಸ್ಮರಣಾರ್ಥವಾಗಿ ಈ ಒಂದು ಯೋಜನೆಗೆ, ಈ ಒಂದು ಮಿಷನ್ಗೆ ಪಾರ್ಕರ್ ಸೋಲಾರ್ ಪ್ರೋಬ್ ಅಂತ ಹೆಸರನ್ನು ಇಡಲಾಗಿದೆ. ಬಾಹ್ಯಾಕಾಶ ನೌಕೆ ಒಂದು ಮೊಟ್ಟ ಮೊದಲ ಬಾರಿಗೆ ಅಂದರೆ ನಾಸಾ ಈ ಒಂದು ಬಾಹ್ಯಾಕಾಶ ನೌಕೆಯೊಂದಿಗೆ ವ್ಯಕ್ತಿಯೊಬ್ಬರ ಹೆಸರನ್ನು ಮೊಟ್ಟ ಮೊದಲ ಬಾರಿಗೆ ಇರಿಸಿದಂತೆ. ಈ ಸೂರ್ಯನ ಮೇಲ್ಭಾಗಕ್ಕಿಂತ ಕರೋನಾ ವಲಯ ಹೆಚ್ಚಿನ ಉಷ್ಣತೆಯನ್ನು ಹೊಂದಿದೆ. ಅದರ ಕಾರಣ ಹಲವಾರು ಒಂದು ವಿವಿಧ ಅಂಶಗಳ ಕುರಿತು ಅಧ್ಯಯನಗೋಸ್ಕರ ಮುಂದಿನ ವರ್ಷ ಅದು 2018ರಲ್ಲಿ ಜಗತ್ತಿನ ಮೊದಲ ಸೌರ ಮಿಷನ್ಗೆ ನಾಸಾ ಚಾಲನೆಯನ್ನು ನೀಡಲಿದಂತೆ. ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ದಾಸ್ ನಿವೃತ್ತಿ. ಶಕ್ತಿಕಾಂತ್ ದಾಸ್ ಇವರು ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಈಗ ಅವರ ರಿಟೈರ್ ಆಗಿದ್ದಾರೆ, ನಿವೃತ್ತಿಯಾಗಿದ್ದಾರೆ. ಇವರು ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಕಂದಾಯಕ್ಕೆ ಸಂಬಂಧಪಟ್ಟಂತೆ ಹಲವು ನೀತಿ ನಿಯಮಗಳನ್ನು ಜಾರಿಗೆ ತರುವುದರಲ್ಲಿ ಇವರು ಮುಖ್ಯವಾದ ಒಂದು ಪಾತ್ರವನ್ನು ವಹಿಸಿದರು. ಟೋಟಲ್ ಆಗಿ ಇವರು ಸರ್ಕಾರಿ ಇಲಾಖೆಗೆ ಒಟ್ಟು 37 ವರ್ಷ ಸೇವೆಯನ್ನು ಸಲ್ಲಿಸಿ ಹೆಗ್ಗಳಿಕೆಯಿಂದ ಪಾತ್ರರಾಗಿದ್ದಾರೆ. ಈಗ ಇವರು ರಿಟೈರ್ ಆಗಿದ್ದಾರೆ. ಇವರೊಬ್ಬರು 1980ನೇ ಬ್ಯಾಚ್ನ ಅಧಿಕಾರಿ. ಅದು ತಮಿಳುನಾಡು ಕ್ಯಾಡರ್ನ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದರು. ದೇವರ ದ್ವೀಪವೆಂದೇ ಖ್ಯಾತಿ ಪಡೆದ ಬಾಲಿ. ಇಂಡೋನೇಷ್ಯಾದಲ್ಲಿರುವ ಬಾಲಿ ದ್ವೀಪವು ತನ್ನ ಕಲಾತ್ಮಕತೆ ಹಾಗೂ ವೈವಿಧ್ಯಮಯ ಚಿತ್ರಗಳಿಂದ ಇಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಇದೊಂದು ಧಾರ್ಮಿಕ ಸ್ಥಳ. ಇಲ್ಲಿ 20,000ಕ್ಕೂ ಅಧಿಕ ದೇವಾಲಯ ಹಾಗೂ ಶಿಖರಗಳನ್ನು ಈ ಒಂದು ಬಾಲಿ ದ್ವೀಪ ಹೊಂದಿದೆ. ಅದೇ ಕಾರಣಕ್ಕೆ ಈ ದ್ವೀಪವನ್ನು ದೇವರ ದ್ವೀಪ ಎಂದು ಕರೆಯುತ್ತಾರೆ. ಇಂಡೋನೇಷ್ಯಾದಲ್ಲಿರುವ ದೇವರ ದ್ವೀಪ ಅದು ಬಾಲಿ ದ್ವೀಪ. ಇಂಧನ ಮತ್ತು ಸಂಪನ್ಮೂಲ ಸಂಸ್ಥೆ ಅಧ್ಯಕ್ಷರು ಯಾರು? ಟೆರಿ ಅಧ್ಯಕ್ಷರು ಅಶೋಕ್ ಚಾವ್ಲಾ. ಅತಿ ಹೆಚ್ಚು ಬಾರಿ ರಣಜಿ ಗೆದ್ದ ತಂಡ ಯಾವುದು? ಮುಂಬೈ ತಂಡ 41 ಬಾರಿ ರಣಜಿ ಅನ್ನು ಗೆದ್ದುಕೊಂಡಿದೆ. ಅದು ಅತಿ ಹೆಚ್ಚು ಬಾರಿ ರಣಜಿ ಗೆದ್ದ ತಂಡ. ಒಬಿಸಿ ವರ್ಗಕ್ಕಾಗಿ ಪ್ರತಿಭಟನೆ ನಡೆಸಿದ ಚಾಟ್ ಚಳವಳಿ ಯಾವ ರಾಜ್ಯದಲ್ಲಿ ಕಂಡುಬಂದಿದೆ? ಇದು ಹರಿಯಾಣದಲ್ಲಿ ಕಂಡುಬಂದಿದೆ. 12ನೇ ದಕ್ಷಿಣ ಏಷ್ಯನ್ ಕ್ರೀಡಾಕೂಟವನ್ನು
ಜಂಟಿಯಾಗಿ ಆಯೋಜಿಸಿದ ರಾಜ್ಯಗಳು ಯಾವುವು? 12ನೇ ದಕ್ಷಿಣ ಏಷಿಯನ್ ಕ್ರೀಡಾಕೂಟವನ್ನು ಜಂಟಿಯಾಗಿ ಆಯೋಜಿಸಿದ ರಾಜ್ಯಗಳು ಅಸ್ಸಾಂ ಮತ್ತು ಮೇಘಾಲಯ. ವಿಶ್ವದ ಮೊದಲ ಸೌರ ವಿದ್ಯುತ್ ಅಳವಡಿಸಿಕೊಂಡ ಮೊದಲ ಸಂಸತ್ತು ಪಾಕ್ ಸಂಸತ್ತು. ಒಡಿಶಾದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜು ಜನತಾ ದಳದ ಸಂಕೇತ ಶಂಕು. ನ್ಯಾಟೋದ 29ನೇ ದೇಶವಾಗಿ ಸೇರ್ಪಡೆಯಾದ ದೇಶ ಅದು ಮಾಂಟೆಗ್ರೋ. ದೇಶದ ಅತಿ ಉದ್ದ ಕೇಬಲ್ ಸೇತುವೆ ಗುಜರಾತ್ನಲ್ಲಿರುವ ಬರೂಜಾ. ಸಾರ್ಕ್ನ ಪ್ರಧಾನ ಕಾರ್ಯದರ್ಶಿ ಹಮ್ಜೀದ್ ಹುಸೇನ್. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇದು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದೆ. ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ. ಹೊಗೆಸೊಪ್ಪು ಯಾವ ಪ್ರಭೇದಕ್ಕೆ ಸೇರಿದ ಸಸ್ಯ? ಹೊಗೆಸೊಪ್ಪು ಸೊಲನೇಸಿ ಬಳಗದ ನಿಕೋಶಿಯಾ ಜಾತಿಗೆ ಸೇರಿದೆ. ಸುನಾಮಿ ಉಂಟಾಗಲು ಕಾರಣವೇನು? ಭೂಕಂಪ ಸುನಾಮಿ ಉಂಟಾಗಲು ಕಾರಣ. ಚಿಪ್ಕೋ ಚಳವಳಿ ನಾಯಕರು ಯಾರು? ಸುಂದರ್ಲಾಲ್ ಬಹುಗುಣ ಚಿಪ್ಕೋ ಚಳವಳಿಯ ನಾಯಕರು. ಸರ್ದಾರ್ ಸರೋವರ ಯೋಜನೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸರ್ದಾರ್ ಸರೋವರ್ ಯೋಜನೆ ಗುಜರಾತಿನಲ್ಲಿ ಕಂಡುಬರುತ್ತದೆ. ಪುನರ್ಭಾ ಎಂಬ ವಿಧವಾ ಪುನರ್ ವಿವಾಹ ಪದ್ಧತಿ ಆರಂಭಿಸಿದ ಗುಪ್ತರ ದೊರೆ ಯಾರು? 2ನೇ ಚಂದ್ರಗುಪ್ತ ಪುನರ್ಭಾ ಎಂಬ ವಿಧವಾ ಪುನರ್ ವಿವಾಹ ಪದ್ಧತಿಯನ್ನು ಆರಂಭಿಸಿದ ದೊರೆ. ರಾಣಿ ಹೆಸರಿನಲ್ಲಿ ನಾಣ್ಯ ಹೊರಡಿಸಿದ ಮೊದಲ ಭಾರತೀಯ ದೊರೆ 1ನೇ ಚಂದ್ರಗುಪ್ತ. ರಾಣಿ ಹೆಸರಿನಲ್ಲಿ ನಾಣ್ಯ ಹೊರಡಿಸಿದ ಮೊದಲ ಭಾರತೀಯ ದೊರೆ 1ನೇ ಚಂದ್ರಗುಪ್ತ. ಶಾಸನಗಳ ಕಾವ್ಯ ಎಂದು ಕರೆಯಲ್ಪಡುವ ಅಲಹಾಬಾದ್ ಸ್ತಂಭ ಶಾಸನವನ್ನು ಉತ್ತರ ಪ್ರದೇಶದ ಕೌಸುಂಬಿಯಿಂದ ಅಲಹಾಬಾದ್ಗೆ ವರ್ಗಿಸಿದವರು ಯಾರು? ಫಿರೋಜ್ ಶಾ. ಶಾಸನಗಳ ಕಾವ್ಯ ಎಂದು ಕರೆಯಲ್ಪಡುವ ಅಲಹಾಬಾದ್ ಸ್ತಂಭ ಶಾಸನಗಳನ್ನು ಉತ್ತರ ಪ್ರದೇಶದ ಕೌಸುಂಬಿಯಿಂದ ಅಲಹಾಬಾದ್ಗೆ ವರ್ಗಾಯಿಸ್ತಾನೆ. ಖಲೀಫ್ ಮಾನ್ಯತೆ ಪಡೆದ ಮೊದಲ ದೆಹಲಿ ಸುಲ್ತಾನ ಯಾರು? ಇಲ್ತಮಷ್. ಇವನು ಖಲೀಫ್ ಮಾನ್ಯತೆ ಪಡೆದ ಮೊದಲ ದೆಹಲಿ ಸುಲ್ತಾನ. ನಾನು ಭೂಮಿ ಮೇಲೆ ಇರುವ ದೇವರ ನೆರಳು ಎಂದು ಘೋಷಿಸಿಕೊಂಡ ದೆಹಲಿ ಸುಲ್ತಾನ ಗಿಯಾಸುದ್ದೀನ್ ಬಲ್ಬನ್. ಒಂದು ಕೋಟೆಗಿಂತ ಒಬ್ಬ ಮುಸ್ಲಿಂನ ಶಿರ ಮುಖ್ಯ ಎಂಬ ನೀತಿ ಹೊಂದಿದ್ದ ದೆಹಲಿ ಸುಲ್ತಾನ ಜಲಾಲುದ್ದೀನ್ ಖಿಲ್ಜಿ. ಹುಮಾಯೂನ್ ನಿರ್ಮಿಸಿದ ಹೊಸ ಪಟ್ಟಣದ ಹೆಸರು ದೀನಪನ್ಹಾ. ಭಾರತದ ಅತಿ ದೊಡ್ಡ ಬಂದರು ಯಾವುದು? ಭಾರತದ ಅತಿ ದೊಡ್ಡ ಬಂದರು ಮುಂಬೈ ಬಂದರು. ಭಾರತದ ಅತಿ ಚಿಕ್ಕ ಬಂದರು ಮಾಂದ್ರಾ ಬಂದರು. ಭಾರತದಲ್ಲಿ ಹೆಚ್ಚು ಕಾರ್ಯನಿರತ ಬಂದರು ನವಶೇವ. ಭಾರತದಲ್ಲಿ ಪೋರ್ಚುಗೀಸರು ಸ್ಥಾಪಿಸಿದ ಬಂದರು ಮರ್ಮಗೋವಾ. ಅರಬ್ಬಿ ಸಮುದ್ರದ ರಾಣಿ ಎಂದು ಯಾವ ಬಂದರನ್ನು ಕರೆಯುತ್ತಾರೆ? ಅರಬ್ಬಿ ಸಮುದ್ರದ ರಾಣಿ ಎಂದು ಕೊಚ್ಚಿನ್, ಅದು ಸ್ವಾಭಾವಿಕ ಬಂದರು, ಅದನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ಪೂರ್ವದ ಸುವರ್ಣ ತ್ರಿಕೋನ ಪ್ರದೇಶದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುತ್ತಾರೆ? ಪೂರ್ವದ ಸುವರ್ಣ ತ್ರಿಕೋನ ಪ್ರದೇಶದ ಹೆಬ್ಬಾಗಿಲ ಎಂದು ಪಾರಾದೀಪ್ ಬಂದರನ್ನು ಕರೆಯುತ್ತಾರೆ. ವಿಜಯನಗರ ಕಾಲದಲ್ಲಿ ಯಾವ ಬಂದರು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿತ್ತು? ಆ ಪ್ರಸಿದ್ಧಿ ಪಡೆದ ಬಂದರಿನ ಹೆಸರು ಭಟ್ಕಳ. ಸೀಬರ್ಡ್ ನೌಕಾನೆಲೆ ಎಲ್ಲಿದೆ? ಸೀಬರ್ಡ್ ನೌಕಾನೆಲೆ ಕಾರವಾರದಲ್ಲಿದೆ. ಭಾರತದ ದ್ವೀಪ ಬಂದರು ಯಾವುದು? ಭಾರತದ ದ್ವೀಪ ಬಂದರು ಪೋರ್ಟ್ ಬ್ಲೇರ್. ಕರ್ನಾಟಕದ ಮೀನುಗಾರಿಕೆ ಬಂದರು ಯಾವುದು? ಹೊನ್ನಾವರ ಕರ್ನಾಟಕದ ಮೀನುಗಾರಿಕೆ ಬಂದರು. ಕೋಲ್ಕತ್ತಾ ಬಂದರಿನ ಒತ್ತಡ ಕಡಿಮೆ ಮಾಡಲು ಯಾವ ಬಂದರನ್ನು ಸ್ಥಾಪಿಸಲಾಗಿದೆ? ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ಹಾಲ್ದಿಯಾ ಎಂಬ ಬಂದರನ್ನು ಸ್ಥಾಪಿಸಲಾಗಿದೆ. ಪೂರ್ವ ಕರಾವಳಿಯ ಸ್ವಾಭಾವಿಕ ಬಂದರು ಯಾವುದು? ಪೂರ್ವ ಕರಾವಳಿಯ ಸ್ವಾಭಾವಿಕ ಬಂದರು ವಿಶಾಖಪಟ್ಟಣ. ಭಾರತದ ಉಕ್ಕಿನ ಮನುಷ್ಯ ಎಂದು ಹೆಸರಾದವರು ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಹೆಸರಾದವರು. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಹೆಸರಾದವರು ದಾದಾಬಾಯಿ ನವರೋಜಿ. ಚೈತ್ರಭೂಮಿ ಇದು ಯಾರ ಸಮಾಧಿ ಸ್ಮಾರಕವಾಗಿದೆ? ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಧಿ ಸ್ಮಾರಕ ಚೈತ್ರಭೂಮಿ. ಸೋಷಿಯಲ್ ಸರ್ವಿಸ್ ಲೀಗ್ ಆಫ್ ಬಾಂಬೆ ಸಂಸ್ಥೆಯನ್ನು ಸ್ಥಾಪಿಸಿದವರು NM ಜೋಶಿ. ಗಾಂಧಿ ಆನ್ ಇಲ್ಲಸ್ಟ್ರೇಟೆಡ್ ಬಯೋಗ್ರಫಿ, ಈ ಒಂದು ಕೃತಿಯ ಲೇಖಕರು ಪ್ರಮೋದ್ ಕಪೂರ್. ಭಾರತೀಯ ಚಿನ್ನದ ನಾಣ್ಯ ವಿತರಣೆಯನ್ನು ಪ್ರಪ್ರಥಮವಾಗಿ ಆರಂಭಿಸಿದ ಬ್ಯಾಂಕ್ ಕೆನರಾ ಬ್ಯಾಂಕ್. ವಿಶ್ವ ಕ್ಷಯರೋಗ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಮತ್ತು
2017ರ ಧ್ಯೇಯವಾಕ್ಯ. ವಿಶ್ವ ಕ್ಷಯ ರೋಗವನ್ನ ಮಾರ್ಚ್ 24ರಂದು ಆಚರಿಸಲಾಗುತ್ತದೆ. 2017ರ ಧ್ಯೇಯ ಯುನೈಟ್ ಟು ಎಂಡ್ ಟಿಬಿ. ಯುನೈಟ್ ಟು ಎಂಡ್ ಟಿಬಿ. ಅಮೆರಿಕ ಪೆಂಟಗಾನ್ ವಿಶ್ವದ ಅತಿ ದೊಡ್ಡ ನಾವಿಕ ನಿಲ್ಲದ ಹಡಗು ನಿರ್ಮಿಸುತ್ತಿದೆ. ಈ ಹಡಗಿನ ಹೆಸರು ಸಿ ಹಂಟರ್. ಕೇಂದ್ರ ಸರ್ಕಾರದ ಯೋಜನೆ ಕೌಶಲ್ಯ ಭಾರತದ ರಾಯಭಾರಿ ಸಚಿನ್ ತೆಂಡೂಲ್ಕರ್. ಸ್ವಚ್ಛ ಭಾರತ್ ಅಭಿಯಾನದ ಘೋಷವಾಕ್ಯ ಒನ್ ಸ್ಟೆಪ್ ಟುವರ್ಡ್ಸ್ ಕ್ಲೀನ್ನೆಸ್. ಯಾವ ಕ್ಷೇತ್ರಗಳಲ್ಲಿನ ಸೇವೆ ಪರಿಗಣಿಸಿ ಬ್ರೇಕ್ ಥ್ರೂ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ? ಈ ಜೀವವಿಜ್ಞಾನ, ಮೂಲಭೂತ ಭೌತಶಾಸ್ತ್ರ, ಗಣಿತ ಈ ವಿಷಯಗಳನ್ನ ಈ ಒಂದು ಸೇವೆ ಪರಿಗಣಿಸಿ, ಈ ವಿಷಯಗಳಲ್ಲಿನ ಒಂದು ಸೇವೆಯನ್ನು ಪರಿಗಣಿಸಿ, ಈ ಒಂದು ಕ್ಷೇತ್ರದಲ್ಲಿನ ಸೇವೆಯನ್ನು ಪರಿಗಣಿಸಿ ಬ್ರೇಕ್ ಥ್ರೂ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಕ್ರಿಯಾಶೀಲ ಭಾರತ, ಹೊಸತನದ ಭಾರತ, ಕ್ರಿಯೇಟಿವ್ ಇಂಡಿಯಾ, ಇನೋವೇಟಿವ್ ಇಂಡಿಯಾ ಎಂಬ ಕೇಂದ್ರ ಸರ್ಕಾರದ ಅಡಿಬರ ಯಾವುದಕ್ಕೆ ಸಂಬಂಧಿಸಿದೆ? ಇದು ಬೌದ್ಧಿಕ ಆಸ್ತಿ ಹಕ್ಕಿಗೆ ಸಂಬಂಧಿಸಿದೆ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ರಾಷ್ಟ್ರೀಯ ಮಹಿಳಾ ನೀತಿ 2016 ಕರಡನ್ನು ಬಿಡುಗಡೆಗೊಳಿಸಲಾಗಿದೆ. ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರು ರಾಷ್ಟ್ರೀಯ ಮಹಿಳಾ ನೀತಿ 2016 ಕರಡನ್ನು ಬಿಡುಗಡೆಸಿದರೆ ಅದರ ಪ್ರಕಾರ ವಿಚ್ಛೇದಿತ, ವಿಧವೆ, ಅವಿವಾಹಿತ ಮಹಿಳೆಯರ ಸಂರಕ್ಷಣೆಯನ್ನು ಮಾಡಲಾಗುತ್ತದೆ. ಗುಜರಾತ್ ಇನ್ಸ್ಟಿಟ್ಯೂಟ್ ಆಫ್ ಡೆಸರ್ಟ್ ಎಕಾಲಜಿಯ ವಿಜ್ಞಾನಿಗಳು ನರೇಂದ್ರ ಮೋದಿ ಅವರಿಗೆ ಅರ್ಪಿಸಿದ ಪಕ್ಷಿಗಳ ಕುರಿತಾದ ಸಂಶೋಧನಾ ಗ್ರಂಥದ ಹೆಸರೇನು? ಆ ಒಂದು ಸಂಶೋಧನಾ ಗ್ರಂಥದ ಹೆಸರು ದಿ ಬರ್ಡ್ಸ್ ಆಫ್ ಬನ್ನಿ ಗ್ರಾಸ್ಲ್ಯಾಂಡ್. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ. PPT ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಫೇಸ್ಬುಕ್ ಲಿಂಕು, ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಸಹಿತ ಲಿಂಕ್ ಅನ್ನ ಕೊಡಲಾಗ್ತಿದೆ. ಅಲ್ಲಿ ಸಹಿತ ನೀವು ಹೋಗಿ ಈ PPT ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.